ತುಂಬಾ ಲವ್ ಮಾಡಿರ್ತಾರಲ್ಲ, ಅವರಿಗೆ ತುಂಬಾ ಹರ್ಟ್ ಆಗತ್ತೆ. ಇದಕ್ಕೆ ಕಾರಣ ಏನು? ತುಂಬಾ ಹಚ್ಕೊಂಡ್ಬಿಟ್ಟಿದೆ ಸರ್. ಅವರೇ ಪ್ರಪಂಚ, ಅವರೇ ಅಷ್ಟೇ ಮೋಸ ಮಾಡಿದ್ರು, ಅಷ್ಟೇ ನೋವು ಕೊಟ್ರು ಅಂತ ಹೇಳ್ತಾರೆ. ಇದಕ್ಕೆ ರೀಸನ್ ಹೇಳ್ತೀನಿ. ಯಾಕೆ ತುಂಬಾ ಲವ್ ಮಾಡಿದವ್ರಿಗೆ ಹರ್ಟ್ ಆಗೈತೆ ಅಂತ. ಓಕೆ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಸೊ ಲೇಟ್ ಮಾಡೋದು ಬೇಡ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಫೇಕ್ ಲವ್ ಏನಿರುತ್ತೆ ಅದನ್ನ ಟ್ರೂ ಅನ್ನಾಗಿ, ಫೇಕ್ ಲವ್‌ನೇ ಟ್ರೂ ಲವ್ ಅಂತ ಎಷ್ಟೋ ಜನ ಟ್ರೀಟ್ ಮಾಡ್ತಿರ್ತಾರೆ. ಎಲ್ಲೋ ಟೈಮ್ ಪಾಸ್ ಮಾಡ್ಕೊಂಡು ನಿಮಗೆ ಸ್ವಲ್ಪ ಸಮಯ ಕೊಡೋದನ್ನೇ ನೀವು ಅದೇ ಏನು ಟ್ರೂ ಲವ್ ಅನ್ಕೊಂಡು ಅವ್ರ ಹಿಂದೆ ಹೋಗ್ಕೊಂಡು, ಅವರನ್ನೇ ನಂಬ್ಕೊಂಡು, ಅವ್ರಿಗೆ ಸಮಯ ಕೊಟ್ಕೊಂಡು ಹೋಗ್ತಿರಲ್ಲ. ಸೊ ಈ ಈ ಈ ಟೈಮಲ್ಲಿ ತುಂಬ ಚಾನ್ಸಸ್ ಇರುತ್ತೆ ನಿಮಗೆ ಏನು ಅಂತ ಹೇಳಿದ್ರೆ ಮೋಸ ಹೋಗುವಂಥದ್ದು ಆ್ಯಂಡ್ ನಿಮಗೆ ಹರ್ಟ್ ಆಗುವಂಥದ್ದು. ಫೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಜಸ್ಟ್ ನಿಮ್ಮನ್ನು ಹೊಗಳಿದ ತಕ್ಷಣ, ಜಸ್ಟ್ ನಿಮಗೆ ಟೈಮ್ ಕೊಟ್ಬಿಟ್ಟ ತಕ್ಷಣ ಟ್ರೂ ಲವ್ ಆಗಕ್ಕೆ ಸಾಧ್ಯ ಇಲ್ಲ. ಕೆಲವ್ರು ಯಾರೋ ಇಂಟೆನ್ಷನ್‌ಫುಲ್ಲಿ ನಿಮ್ಮೊಟ್ಟಿಗೆ ಇರಲೂಬಹುದು. ಹೆಂಗೆ ನೀವು ಅದನ್ನು ಟ್ರೂ ಲವ್ ಅಂತ ಹೇಳ್ಬಿಡ್ತೀರಿ? ಅಲ್ಲ ತಾನೇ? ಸೊ ಸ್ವಲ್ಪ ಯೋಚನೆ ಮಾಡಿ. ಫೇಕ್ ಲವ್‌ನೇ ಟ್ರೂ ಲವ್ ಅನ್ಕೊಂಡು ಎಷ್ಟು ಜನ ಇದ್ದಾರೆ, ಅವರಿಗೆಲ್ಲಾನು ಕೂಡ 100% ಫೈನಲಿ ಹರ್ಟ್ ಆಗತ್ತೆ. ಅವರಿಗೆ ತುಂಬ ತೊಂದರೆ ಆಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಫೇಕ್ ಎಮೋಷನ್ ಅದನ್ನೇ ನಿಜ ಅನ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ತೋರ್ಸಕ್ಕಂಥದ್ದೆಲ್ಲ ಸುಳ್ಳಿರುತ್ತೆ ಆ್ಯಕ್ಚುಲಿ. ಅವ್ರು ತೋರ್ಸಕ್ಕಂಥದ್ದೇ ನೀವು ಅದನ್ನೇ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತೀರಿ. ಅದು ತೋರಿಸಿರೋದೇ ಲೈಫ್ ಟೈಮ್ ಹಂಗೆ ಇದ್ಬಿಡುತ್ತೆ ಅನ್ನೋದನ್ನ ಮೇಲೂ ಇರ್ತೀರಿ. ಆ್ಯಕ್ಚುಲಿ ನಿಮಗೆ ಸಮಯ ಸಾಧಕರಾಗಿ ನಿಮ್ಮ ಜೊತೆ ನಿಲ್ತಾ ಇದ್ದಾರೆ. ನೀವು ಕ್ರಾಸ್ ವೆರಿಫೈ ಮಾಡಿ ಚೆಕ್ ಮಾಡಿ, ಇವ್ರು ನಿಜವಾಗ್ಲೂ ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರಾ? ನಾನು ಪ್ರೀತಿ ಮಾಡುವಷ್ಟು ಪ್ರೀತಿ ಮಾಡ್ತಿದ್ದಾರಾ? ಕ್ರಾಸ್ ವೆರಿಫೈ ಮಾಡಿ. ಕ್ರಾಸ್ ವೆರಿಫಿಕೇಷನ್ ಮಾಡುವಂಥ ಸಮಯ ಈಗ ಈ ಜನ್ರೇಷನಲ್ಲಿ ತುಂಬ ಮುಖ್ಯ ಇದೆ. ಅಷ್ಟು ಸುಲಭ ನಂಬಿಡಬೇಡಿ. ಹಂಗೆ ಇದ್ದಾರಾ? ನಿಜವಾಗ್ಲೂ ಇದ್ದಾರಾ? ಅಥವಾ ನೀವು ಅವರು ಫೇಕ್ ಇರ್ಬೋದು, ನೀವು ಫೇಕ್ ಆಗಿದ್ದೀರಾ? ಇಲ್ಲ. ನೀವು ಟ್ರೂ ಆಗಿದ್ದೀರ ಅಂದ್ಮೇಲೆ ನೀವು 100 ಸಲ ಕ್ರಾಸ್ ವೆರಿಫೈ ಮಾಡಿ. ಒಂದು ಶರ್ಟ್ ತಗೊಳ್ಬೇಕಾದ್ರೆ ಅಷ್ಟು ಕ್ರಾಸ್ ವೆರಿಫೈ ಮಾಡ್ತೀವಿ. ಒಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಇಡಬೇಕು, ರಿಲೇಷನ್‌ಶಿಪ್ಪಲ್ಲಿ ಇರಬೇಕು ಅಂದರೆ ನೀವು 100 ಸಲ ನಿಮ್ಮ ಬುದ್ಧಿವಂತಿಕೆಯಿಂದ ಗೊತ್ತಿಲ್ದಂಗೆ ವೆರಿಫೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಮಾಡಿ. ಓಕೆ. ಇದು ರೀಸನ್. ಏನು ಹೇಳಿದೆ? ಫೇಕ್ ಎಮೋಷನ್ಸನ್ನು ನಿಜ ಅಂತ ನೀವು ನಂಬಿದ್ದಕ್ಕೆ ಅಲ್ಲೂ ಹರ್ಟ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟು, ಅವರು ತಮ್ಮ ಹ್ಯಾಪಿನೆಸ್‌ಗಿಂತ ಪಾರ್ಟ್ನರ್ ಹ್ಯಾಪಿನೆಸ್ಸೇ ತುಂಬ ಇಂಪಾರ್ಟೆಂಟ್ ಅನ್ಕೋತಾರೆ. ಎಷ್ಟೋ ಜನ ಏನಂತ ಹೇಳಿದ್ರೆ, ನಾನು ಕಣ್ಣೀರು ಹಾಕಿದ್ರೂ ಪರವಾಗಿಲ್ಲ, ನನ್ನ ಲವರ್ ಚೆನ್ನಾಗಿರಬೇಕು. ಇದಲ್ಲ, ಇಬ್ರು ಚೆನ್ನಾಗಿರ್ಬೇಕು ಅಂತ ಇರಬೇಕು. ಈ ಮುಟ್ಟಾಳ್ತನಕ್ಕೆ ಇಳಿಬೇಡಿ. ಎಷ್ಟೋ ಜನ ಏನಂದ್ರೆ, ನಾನ್ ಚೆನ್ನಾಗಿರ್ಬೇಕು ಕಣಯ್ಯ, ಅವ್ರು ಹೆಂಗಿದ್ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಇಬ್ರು ಚೆನ್ನಾಗಿರ್ಬೇಕು ಅನ್ನೋದು ಬರಬೇಕು. ಒಬ್ರೇ ಯಾರೋ ಒಬ್ರು ನಾನ್ ಚೆನ್ನಾಗಿರ್ಬೇಕು ಅವ್ರಲ್ಲಿ ಅದೂ ತಪ್ಪೇ. ಇಲ್ಲ ನನ್ನ ಪಾರ್ಟ್ನರ್ ಚೆನ್ನಾಗಿರ್ಬೇಕು ಅನ್ನೋದು ತಪ್ಪೇ ಆ್ಯಕ್ಚುಲಿ. ಇದು ನಾಳೆ ದಿನ ಏನಾಗುತ್ತೆ, ಅವ್ರಿಗೋಸ್ಕರ ಇಷ್ಟು ಮಾಡಿದೆ, ನನಗೇನು ಮಾಡ್ಲಿಲ್ವೇ? ಈ ಥಾಟ್ ಬರುತ್ತೆ ನಿಮಗೆ. ಇದು ಬರ್ಕೂಡ್ದು ಆ್ಯಕ್ಚುಲಿ. ಓಕೆ. ಇದು ರೀಸನ್ನೇ. ನೆಕ್ಸ್ಟ್ ಪಾಯಿಂಟ್ ಆ್ಯಂಡ್ ದ ಲಾಸ್ಟ್ ಏನಂತ ಹೇಳಿದ್ರೆ, ಓವರ್ ಅಟ್ಯಾಚ್‌ಮೆಂಟು. ಈ ಓವರ್ ಅಟ್ಯಾಚ್‌ಮೆಂಟ್ ಏನಂತ ಹೇಳಿದ್ರೆ, ಕೆಲಸ ಕಾರ್ಯ ಖಾಲಿ ಇರೋರು ಆ್ಯಕ್ಚುಲಿ ಹಿಂಗೆ ಮಾಡ್ತಾರೆ. ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ಕೆಲಸನೂ ಅಷ್ಟೇ ಪ್ರೀತಿ ಮಾಡಿ, ವ್ಯಕ್ತಿನೂ ಅಷ್ಟೇ ಪ್ರೀತಿ ಮಾಡಿ. ವ್ಯಕ್ತಿ ಏನಂತ ಗೊತ್ತಾದ್ಮೇಲೂ ಅಟ್ಯಾಚ್‌ಮೆಂಟ್ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ. ಅಟ್ಯಾಚ್‌ಮೆಂಟ್ ಇರಬೇಕು, ಓವರ್ ಬೇಡ. ಅತಿ ಎಲ್ಲದೂ ಕೂಡ ನಮಗೆ ಏನದು ವಿನಾಶಕಾರಿನೇ ಅದು. ಅಮೃತನೂ ವಿಷ ಆಗತ್ತೆ ಅತಿ ಆದಾಗ. ಸೊ ಹಂಗೆ ರಿಲೇಷನ್‌ಶಿಪ್ಪಲ್ಲಿ ನೀವು ಅತಿ ಆದಾಗ್ಲೂ ಒಂದು ವಿಷಾನೇ ಅದು ಆ್ಯಕ್ಚುಲಿ. ಸೊ ಹಾಗಾಗಿ ನಿಮ್ಗೆ ಹರ್ಟ್ ಆಗ್ಲಿಕ್ಕೆ, ತುಂಬಾ ಪ್ರೀತಿ ಮಾಡಿದ್ಮೇಲೆ ಹರ್ಟ್ ಆಗ್ಲಿಕ್ಕೆ ಕಾರಣನೇ ಬಂದು ಈ 4 ರೀಸನ್. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಬಾಯ್.